ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕ ಇಳಿಸಿದ್ರು ಕೂಡ ಇವತ್ತು ಎಸ್ಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಪರ್ಪಸ್ಗೋಸ್ಕರ ಈಗಾಗಲೇ ತುಪ್ಪದ ಬೆಲೆಯನ್ನು ಕೇಂದ್ರ ಸರ್ಕಾರ GSTಯನ್ನು ಇಳಿಸಿದಾಗ ಏರಿಕೆ ಮಾಡಿದವರು ಯಾರು? ಅವಾಗ ಇದೇ ಕಾಂಗ್ರೆಸ್ ಸರ್ಕಾರ ತಾನೇ ಕೊಲೆ ಮಾಡಿದ್ದು. ಈಗ ಬೆಲೆ ಕಡಿಮೆ ಮಾಡಿದ್ದು ಈ ದೇಶದ ಆರಾಧ್ಯ ಪುರುಷ, ಮರ್ಯಾದಾ ಪುರುಷ ಶ್ರೀರಾಮನ ನವಮಿ, ಶ್ರೀರಾಮನ ಪಟ್ಟಾಭಿಷೇಕದ ದಿನ ಇವತ್ತು. ರಾಮನವಮಿ ನಮಗೆಲ್ಲ ಪವಿತ್ರವಾದಂಥ ಹಬ್ಬ. 500 ವರ್ಷಗಳ ಹೋರಾಟ ಆದಮೇಲೆ ನಾವು ರಾಮ ಮಂದಿರ ನಿರ್ಮಾಣ ಆಗಿದೆ ಇವತ್ತು. ಆ ಸಂದರ್ಭದಲ್ಲಿ ರಾಮನವಮಿಯ ಗಿಫ್ಟ್ ಆಗಿ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಎಲೆಕ್ಷನ್ಗೆ ಕನೆಕ್ಟ್ ಮಾಡ್ತೀರಾ? ದೇಶದಲ್ಲಿ ಎಲ್ಲ ತಿಂಗಳು ಎಲೆಕ್ಷನ್ ನಡೀತಾನೆ ಇರ್ತೈತಪ್ಪ, ವರ್ಷ ಪೂರ್ತಿ ಎಲೆಕ್ಷನ್ ನಡೀತಾನೆ ಇರ್ತೈತೆ. ಹಂಗಾರೆ ಯಾವುದನ್ನು ಡಿಕ್ಲೇರ್ ಮಾಡ್ಬೋದಾ? ಕಾಂಗ್ರೆಸ್ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಚೆಂದಾಗಿ ಹೆಂಗೂ ಪಾಪಾರ ಔಟಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗೋಗ್ಬಿಟ್ಟಿದೆ, ಇನ್ನಿರೋ ಸ್ಟೇಟಲ್ಲಿ ಮುಕ್ತ ಔಟತ್ತು ಅಂಥೇಳಿ ಭಯದಿಂದ ಆ ಥರ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಮೋದಿಯವರು ಶ್ರೀರಾಮನವಮಿಯ ಗಿಫ್ಟಾಗಿ ಈ ತೆರಿಗೆಯನ್ನು ಇಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. GBA ಬಡ್ಜೆಟ್ಟಲ್ಲಿ ಅದೇನೋ ಹೇಳ್ತಾರಲ್ಲ, ಪಾಪರ್ ಆಗಿರುವಂಥ 5 ಕಾರ್ಪೊರೇಷನ್ಗಳು ಹಣದ ಕೊರತೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಇನ್ನು ಬಡ್ಜೆಟ್ ಏನು ಮಾಡ್ತಾರೆ ಅವರು? ಸಂಬಳ ಕೊಡೋಕ್ಕೆ ದುಡ್ಡಿದ್ದರೆ ಬಡ್ಜೆಟ್ ಮಾಡ್ಬೋದು. ಈಗ ಅವರು 48 ಪಾಪರ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅವ್ರು ಹೇಳ್ತಾರೆ ನಾವು ಪಾಪರ, ಹಂಗಾರೆ 48,000 ಕೋಟಿ ಬಾಂಡ್ ಯಾಕೆ ತಗೊತಾ ಇದ್ದೀರ? ನಿಮ್ಮ ಹತ್ರ ದುಡ್ಡಿದ್ರೆ ನೀವೇ ಬ್ಯಾಂಕಿಗೆ ಕೊಡ್ಬೋದಲ್ಲ. ನಮ್ಮ ದುಡ್ಡು ಜಾಸ್ತಿ ಇದೆಯಪ್ಪ, ಡಿಪಾಸಿಟ್ ಮಾಡ್ತೀರಿ ಅಂತ. ಅದಲ್ಲ, ನೀವು ಜನಗಳ ಮೇಲೆ ಬಾಂಡ್ ಹಾಕಿ ಸರ್ಕಾರಿ ಕಚೇರಿಗಳನ್ನು ಉಪಯೋಗ ಮಾಡ್ಕೊಂಡು ಆ ಬಾಂಡ್ಗಳನ್ನು ಸೇಲ್ ಮಾಡ್ತೀರ ನೀವು. ಯಾರೋ ಲೈಸೆನ್ಸ್ಗೆ ಹೋದರೆ, ಯಾರೋ ಕಾಂಟ್ರಾಕ್ಟ್ರುಗಳು ಕಾಂಟ್ರಾಕ್ಟ್ ಲೈಸೆನ್ಸ್ ಬಂದರೆ ಎಲ್ಲರ ಮೇಲೂ ಇನ್ಮೇಲೆ ಸುಲಿಗೆ ಮಾಡ್ತಾರೆ ಆ ಬಾಂಡ್ ಹೆಸರಲ್ಲಿ. 40 ನಿಮ್ಮ ಆದಾಯ ಎಷ್ಟು? 5 ಕಾರ್ಪೊರೇಷನ್ ಆದಾಯ 5,000 ಕೋಟಿ. ನೀವು ಸಾಲ ಮಾಡ್ತಾ ಇರೋದೆಷ್ಟು? 48,000 ಕೋಟಿ. ಅಂದರೆ ನಾವು, ನಮ್ಮ ಮಕ್ಕಳು, ಬೆಂಗಳೂರಲ್ಲಿರೋರು, ನಾವು, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇಷ್ಟು ಜನ ತೀರಿಸಿದ್ರೂ ಈ 48,000 ಕೋಟಿನ ತೀರ್ಸೋಕ್ಕಾಗಲ್ಲ. ಜನ ಚೀಮಾರಿ ಹಾಕ್ತಾರೆ. 3 ವರ್ಷದಲ್ಲಿ ಏನೂ ಕೆಲಸನೇ ಇಲ್ಲ. 3 ವರ್ಷದಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಕೊಟ್ಟಿಲ್ಲ, ಒಂದು ತಳ್ಳಗಾಡಿ ಕೊಟ್ಟಿಲ್ಲ, ಒಂದು ಇಸ್ತ್ರಿ ಪೆಟ್ಟಿಗೆ ಕೊಟ್ಟಿಲ್ಲ, ಅಂಗವಿಕಲರಿಗೆ ಸೈಕಲ್ ಕೊಟ್ಟಿಲ್ಲ, ಸ್ಕೂಲ್ಗಳಿಗೆ ಕಾರ್ಪೊರೇಷನ್ ಸ್ಕೂಲಲ್ಲಿ ಇನ್ನೂ ಶೂ ಕೊಟ್ಟಿಲ್ಲ, ಸ್ವೆಟರ್ ಕೊಟ್ಟಿಲ್ಲ. ಇಷ್ಟೆಲ್ಲ ಇದ್ದೂ ಕೂಡ ಏನೋ ಬಡ್ಜೆಟ್ ಮಾಡ್ತೀನಿ ಅಂತಂದರೆ ಅದೇನು ಹೇಳ್ತಾರಲ್ಲ, ತಿರ್ಕನೂರ 100 ಮುಂದೆ ಆ ಸ್ಥಿತಿ ಇವತ್ತು. ಪಾಪರ್ ಮಾಡಿಬಿಟ್ಟಿದ್ದಾರೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ಹಾಳು ಮಾಡಿದಂಥದ್ದು ಕಾಂಗ್ರೆಸ್. 5 ಭಾಗ ಮಾಡಿ ಕೆಂಪೇಗೌಡರನ್ನು ಒಡೆದು ಭಾಗ ಮಾಡಿದ್ದಾರೆ. ಇವರಿಗೆ ಯೋಗ್ಯತೆ ಇಲ್ಲ.